ನಮಸ್ಕಾರ ಎಲ್ಲರಿಗೂ. ಶ್ರೀದೇವಿ ಭಾಗವತ ಮಹಾಪುರಾಣದ ಮೊದಲ ಸ್ಕಂದದ 17ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಹಿಂದಿನ ಭಾಗದಲ್ಲಿ ನಾವು ಯಾವ ರೀತಿ ಶುಕಮುನಿಯು ಮಿಥಿಲಾ ನಗರವನ್ನು ಪ್ರವೇಶಿಸಿದ, ಆ ಸಂದರ್ಭದಲ್ಲಿ ಅಲ್ಲಿನ ದ್ವಾರಪಾಲಕರು ಅವನನ್ನು ತಡೀತಾರೆ ಅನ್ನುವಂಥದ್ದನ್ನು ನೋಡಿದ್ದೇವೆ. ಈಗ ಅದನ್ನು ಮುಂದುವರಿಸ್ತಾ, ಆ ಊರ ಬಾಗಿಲಿಂದ ಹೊರಗೆ ಬಂದು ಕಲ್ಲಿನಂತೆ ಚಲಿಸದೆ ನಿಂತುಕೊಂಡು ಆಶ್ಚರ್ಯದಿಂದ ಅಲ್ಲಿಯೂ ಭೇದ ವ್ಯವಹಾರವನ್ನು ಕಂಡು ತುಂಬ ನಗುತ್ತಾ ಯಾವ ಮಾತನ್ನು ಆಡದೆ ಸುಮ್ಮನೆ ನಿಂತುಕೊಂಡಿದ್ದನು ಶುಕಮುನಿ. ಶುಕಮುನಿಯನ್ನು ಕುರಿತು ದ್ವಾರಪಾಲಕನು ಈ ರೀತಿಯಾಗಿ ಹೇಳುತ್ತಾನೆ: ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ಮಾತನಾಡದಿರಲು ನೀನೇನು ಮೂಗನೆ? ಯಾವ ಕೆಲಸಕ್ಕೋಸ್ಕರ ನೀನು ಇಲ್ಲಿಗೆ ಬಂದಿರುತ್ತೀಯೇ? ಉದ್ದೇಶವೂ ಇಲ್ಲದೆ ಯಾರೂ ಚಲಿಸುವುದಿಲ್ಲವೆಂದು ನನ್ನ ಬುದ್ಧಿಗೆ ತೋರುತ್ತದೆ. ರಾಜನ ಅಪ್ಪಣೆಯನ್ನು ಪಡೆದು ಮಾತ್ರವೇ ಈ ನಗರವನ್ನು ಪ್ರವೇಶಿಸಬೇಕು. ಎಲೈ ದ್ವಿಜಶ್ರೇಷ್ಠನೇ, ಕುಲಶೀಲಾದಿಗಳನ್ನು ತಿಳಿಯದೆ ಯಾರಿಗೂ ಒಳಗೆ ಹೋಗಲು ಇಲ್ಲಿ ಹೇಗೂ ಅವಕಾಶವಿಲ್ಲವು. ಓ ಗೌರವಾರ್ಹನೇ, ನಿನ್ನನ್ನು ನೋಡಿದರೆ ಮಹಾ ತೇಜಸ್ವಿಯಾಗಿಯೂ ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣನಂತೆ ಕಾಣುತ್ತೀಯೇ. ಆದುದರಿಂದ ನಿನ್ನ ಕುಲವು ಯಾವುದು, ನೀನು ಬಂದ ಕಾರ್ಯವೇನು, ಇದನ್ನು ತಿಳಿಸಿ ನಿನ್ನಿಷ್ಟ ಬಂದಂತೆ ಒಳಗೆ ಪ್ರವೇಶಿಸಬಹುದು. ಈ ರೀತಿಯಾಗಿ ದ್ವಾರಪಾಲಕ ಶುಕಮುನಿಗೆ ಹೇಳುತ್ತಾನೆ. ಶುಕನು ಈಗ ದ್ವಾರಪಾಲಕನಿಗೆ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ: ಎಲೈ ಪ್ರತಿಹಾರಿಯೇ, ವಿದೇಹ ನಗರವನ್ನು ನೋಡಲು ಬಂದು ಒಳಗೆ ಪ್ರವೇಶವೇ ದುರ್ಲಭವಾಗಿರುವಾಗ ನಿನ್ನ ಮಾತಿನಿಂದಲೇ ನಾನು ಬಂದ ಕಾರ್ಯವಾಯಿತೆಂದು ತಿಳಿಯುತ್ತೇನೆ. ನಾನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದೆನೋ ಅದು ನೆರವೇರಿದ ಹಾಗಾಯಿತೆಂದೇ ನಿನ್ನ ಮಾತಿನಿಂದ ಗೊತ್ತಾಗುತ್ತಿದೆ. ಇಲ್ಲಿ ಮಿಥಿಲಾ ಪಟ್ಟಣವನ್ನು ನೋಡುವುದಕ್ಕೆ ತುಂಬ ಕಷ್ಟವಾಗಿದೆ. ಹೀಗಿರುವಲ್ಲಿ ಊರಿನೊಳಗೆ ದೊರೆಯನ್ನು ಕಂಡು ಧರ್ಮಾಚರಣೆ, ಜ್ಞಾನ ಇವುಗಳ ಸಾಮಂಜಸ್ಯವನ್ನು ಮನಗಾಣುವುದು ಅಸಂಭವವೇ ಸರಿ ಎಂದು ತಾತ್ಪರ್ಯ. ಮೇರು ಪರ್ವತವನ್ನು, ಹಿಮವತ್ ಪರ್ವತವನ್ನು ದಾಟಿ ಪಾದಚಾರಿಯಾಗಿ ಅಲೆಯುತ್ತಾ ಈ ನಗರದ ರಾಜನನ್ನು ನೋಡಬೇಕೆಂದು ಇಲ್ಲಿಗೆ ನಾನು ಬಂದದ್ದು ನನ್ನ ದುರ್ಬುದ್ಧಿಯ ಮೋಹವಲ್ಲದೆ ಬೇರೆಯಲ್ಲವು. ಓ ಪುಣ್ಯಶಾಲಿಯೇ, ಸ್ವಂತ ನನ್ನ ತಂದೆಯೇ ನನ್ನನ್ನು ವಂಚಿಸಿದನು ಅಥವಾ ಯಾರನ್ನು ತಾನೇ ದೂಷಣ ಮಾಡಿ ಫಲವೇನು? ನನ್ನ ಕರ್ಮ ಪರಿಪಾಕದಿಂದಲೇ ಹೀಗೆ ನಾನು ಭೂಲೋಕದಲ್ಲಿ ಅಲೆಯಬೇಕಾಗಿ ಬಂದಿತು. ಈ ಜಗತ್ತಿನಲ್ಲಿ ದ್ರವ್ಯಾಪೇಕ್ಷೆಯೇ ಪುರುಷನಿಗೆ ಹೀಗೆ ಅಲೆಯುವುದಕ್ಕೆ ಕಾರಣವಾಗುವುದು. ನನಗೆ ಆ ವಿಧವಾದ ಧನಾಪೇಕ್ಷೆ ಇಲ್ಲವು. ಆದರೂ ಭ್ರಾಂತಿ ಅಂತಂದರೆ ತಪ್ಪು ತಿಳುವಳಿಕೆಯಿಂದ ಇಲ್ಲಿಗೆ ಬಂದೆನು. ಓ ಪುಣ್ಯಾತ್ಮನೇ, ದುರಾಶೆ ಅತ್ಯಾಶೆಗಳನ್ನು ಬಿಟ್ಟವನು ಅಜ್ಞಾನದಲ್ಲಿ ಮುಳುಗದಿದ್ದರೆ ಮಾತ್ರ ನಿರಂತರವೂ ಸುಖಿಯಾಗಿರುವನು. ನಾನು ನಿರಾಶನಾದಾಗ್ಯೂ ತಪ್ಪು ತಿಳುವಳಿಕೆ ಎಂಬ ಸಮುದ್ರದಲ್ಲಿ ಮುಳುಗಿರುವುದರಿಂದ ದುಃಖಿತನು. ಮೇರು ಪರ್ವತವಿರುವುದೆಲ್ಲಿ? ಮಿಥಿಲಾ ನಗರವೆಲ್ಲಿ? ಇಷ್ಟು ದೂರವನ್ನು ಪಾದಚಾರಿಯಾಗಿ ನಡೆದುಕೊಂಡೇ ಇಲ್ಲಿಗೆ ಬಂದಿರುವೆನು. ಇಷ್ಟು ಅಲೆದು ಬಂದುದಕ್ಕೆ ಫಲವೇನು? ವಿಧಿಯು ನನ್ನನ್ನು ಮೋಸಗೊಳಿಸಿತು. ಪ್ರಾರಬ್ಧ ಕರ್ಮವು ಎಂದರೆ ನಾವು ಹಿಂದೆ ಮಾಡಿದ್ದ ಕರ್ಮಗಳ ಪೈಕಿ ಈಗ ಫಲವನ್ನು ಕೊಡಲು ಮೊದಲು ಮಾಡಿರುವ ಕರ್ಮವು ಶುಭವಾಗಲಿ ಅಶುಭವಾಗಲಿ ಅದರ ಫಲವನ್ನು ನಾವು ಅನುಭವಿಸಿಯೇ ತೀರಬೇಕು. ನಾವು ಮಾಡುವ ಪ್ರಯತ್ನವೂ ಯಾವಾಗಲೂ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುತ್ತದೆ. ಆದುದರಿಂದ ಆ ಕರ್ಮವೇ ನಮ್ಮಿಂದ ಎಲ್ಲ ಕೆಲಸಗಳನ್ನು ಹೇಗಾದರೂ ಮಾಡಿಸುವುದು. ವಿದೇಹ ರಾಜನನ್ನು ನೋಡಲು ಬಂದ ನನಗೆ ಅವನ ಪುರ ಪ್ರವೇಶವೇ ಇಲ್ಲವಾಗಿದೆ. ಆದುದರಿಂದ ನಾನು ಪಟ್ಟ ಶ್ರಮವು ನಿರರ್ಥಕವಾಯಿತು. ಏಕೆಂದರೆ ಎಲ್ಲಿ ಇಂತಹ ದೊರೆಯೂ ಇದ್ದಾನೋ ಅಲ್ಲಿ ಸಾಧು ದರ್ಶನಕ್ಕೂ ಅಡ್ಡಿ ಇರುವುದರಿಂದ ಪವಿತ್ರವಾದ ತೀರ್ಥವೂ ಇರಲಾರದು, ಪಾವನವಾದ ವೇದವೂ ಇರಲಾರದು. ಹೀಗೆಂದು ಹೇಳಿ ಆ ಶುಕಮುನಿಯು ಮೌನ ವ್ರತಧಾರಿಯಂತೆ ಮಾತನಾಡದೆ ಸುಮ್ಮನಾದನು. ಆ ದ್ವಾರಪಾಲಕನಾದರೋ ಈ ದ್ವಿಜಶ್ರೇಷ್ಠನು ಒಬ್ಬನೊಬ್ಬ ಮಹಾಜ್ಞಾನಿಯಾಗಿರಬೇಕೆಂದು ತಿಳಿದನು. ಆ ದ್ವಾರಪಾಲಕನು ಈ ರೀತಿಯಲ್ಲಿ ಯೋಚಿಸಿ ಅಲ್ಲಿ ನಿಂತಿರುವ ಶುಕಮುನಿಯನ್ನು ಕುರಿತು: ಓ ಬ್ರಾಹ್ಮಣೋತ್ತಮನೇ, ನಿನ್ನ ಇಷ್ಟ ಬಂದಂತೆ ನಿನ್ನ ಕಾರ್ಯವಿರುವ ಸ್ಥಳಕ್ಕೆ ಹೋಗಬಹುದೆಂದು ಮೃದುವಾದ ಮಾತಿನಿಂದ ನುಡಿದನು. ಓ ಬ್ರಹ್ಮಜ್ಞಾನಿಯೇ, ನಿನ್ನನ್ನು ಪ್ರವೇಶಿಸದಂತೆ ತಡೆದುದು ನನ್ನ ತಪ್ಪಾಯಿತು. ಓ ಮಹಾಮಹಿಮನೆ, ಜ್ಞಾನ ವೈರಾಗ್ಯ ಸಂಪನ್ನರಾದ ವಿಮುಕ್ತರಿಗೆ ಎಂದರೆ ರಾಗದ್ವೇಷಗಳ ಸಂಸಾರವನ್ನು ಬಿಟ್ಟಿರುವವರಿಗೆ ಕ್ಷಮಾಗುಣವೇ ಮುಖ್ಯ ಬಲವಾಗಿರುವುದರಿಂದ ನೀನು ನನ್ನನ್ನು ಕ್ಷಮಿಸುವವನಾಗು ಎಂದು ಶುಕಮುನಿಯನ್ನು ಕುರಿತು ಆ ದ್ವಾರಪಾಲಕನು ಬೇಡಿಕೊಂಡನು. ಶುಕಮುನಿಯು ಪ್ರತಿಹಾರಿಯನ್ನು ಕುರಿತು ಪ್ರತ್ಯುತ್ತರವನ್ನು ಹೇಳಿದನು. ಎಲೈ ದ್ವಾರಪಾಲಕನೇ,
ಈ ವಿಚಾರದಲ್ಲಿ ನಿನ್ನ ತಪ್ಪು ಏನು? ನೀನು ಯಾವಾಗಲೂ ಪರರ ಆಜ್ಞೆಯಂತೆ ನಡೆಯಬೇಕಾದವನು. ಸ್ವಾಮಿ ಕಾರ್ಯವನ್ನು ಸೇವಕನು ಸಮಯವರಿತು ತಕ್ಕ ರೀತಿಯಲ್ಲಿ ನೆರವೇರಿಸುವುದು ಅವನ ಮುಖ್ಯ ಕರ್ತವ್ಯವು. ಈ ವಿಚಾರದಲ್ಲಿ ರಾಜನೂ ದೂಷಣೆಗೆ ಗುರಿಯಾಗಲು ಅರ್ಹನಲ್ಲವು, ಏಕೆಂದರೆ ನಾನು ನಿನ್ನಿಂದ ರಕ್ಷಿಸಲ್ಪಟ್ಟಿರುವೆನು. ಕಳ್ಳರು, ಶತ್ರುಗಳು ಮುಂತಾದವರನ್ನು ಕಟ್ಟುನಿಟ್ಟಾಗಿ ವಿಚಾರದಿಂದ ಹೇಗಾದರೂ ಮಾಡಿ ಗೊತ್ತು ಮಾಡುವುದು ಬುದ್ಧಿವಂತರಾದವರ ಮುಖ್ಯ ಕಾರ್ಯವಾಗಿದೆ. ಈ ವಿಚಾರದಲ್ಲಿ ನಾನು ಇಲ್ಲಿಗೆ ಬಂದುದು ನನ್ನದೇ ತಪ್ಪು, ಏಕೆಂದರೆ ಇತರರ ಮನೆಗೆ ಅತಿಯಾಗಿಯೂ ಅನಾವಶ್ಯಕವಾಗಿಯೂ ಹೋಗುವುದು ಲಾಘವಕ್ಕೆ ಮತ್ತು ಅಪಮಾನಕ್ಕೂ ಕಾರಣವಾಗುತ್ತದೆ. ದ್ವಾರಪಾಲಕ ಈಗ ಶುಕನನ್ನು ಈ ರೀತಿಯಾಗಿ ಕೇಳುತ್ತಾನೆ, ಎಲೈ ಬ್ರಾಹ್ಮಣನೇ, ಸುಖವು ಯಾವುದು, ದುಃಖವು ಯಾವುದು? ಶುಭಾಪೇಕ್ಷಿಯಾದವನು ಏನನ್ನ ಮಾಡಬೇಕು? ಶತ್ರುವೆಂದರೆ ಯಾರು? ಇದನ್ನು ನನಗೆ ಈಗ ದಯವಿಟ್ಟು ತಿಳಿಸು ಅಂತ ದ್ವಾರಪಾಲಕ ಶುಕಮುನಿಯನ್ನು ಕೇಳ್ತಾನೆ. ಅದಕ್ಕೆ ಶುಕಮುನಿ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾನೆ, ಲೋಕದಲ್ಲಿ ಜನರು ಎರಡು ವಿಧವಾಗಿರುವರು. ವಿಷಯ ಸುಖಾಭಿಲಾಷಿಯು ರಾಗಿ ಎಂತಲೂ, ಅದಿಲ್ಲದೆ ವೈರಾಗ್ಯಯುಕ್ತವಾದವನು ವಿರಾಗಿ ಎಂತಲೂ ಹೇಳಲ್ಪಡುವರು. ಮತ್ತು ಆ ರಾಗಿ ವಿರಾಗಿಗಳ ಮನಸ್ಸು ಸಹ ಪುನಃ ಎರಡು ಬಗೆಯಾಗಿರುವುದು. ವಿರಾಗಿಗಳಲ್ಲಿ ಮೂರು ವಿಧವು. ಜ್ಞಾತ ವೈರಾಗ್ಯ ಅಂದರೆ ಹೆಚ್ಚಾದ ವೈರಾಗ್ಯವುಳ್ಳವನೆಂತಲೂ, ಅಜ್ಞಾತ ವೈರಾಗ್ಯ ಎಂದರೆ ಸ್ವಲ್ಪ ವೈರಾಗ್ಯವುಳ್ಳವನೆಂತಲೂ, ಮಧ್ಯಮ ವೈರಾಗ್ಯವೆಂದರೆ ಇವರಿಬ್ಬರಿಗೂ ಮಧ್ಯಸ್ಥನೆಂತಲೂ ಈ ಮೂರು ವಿಧವು. ರಾಗಿಯು ಮೂರ್ಖನೆಂತಲೂ ಚತುರನೆಂತಲೂ ಎರಡು ವಿಧವು. ಚಾತುರ್ಯವು ಸಹ ಶಾಸ್ತ್ರಗಳನ್ನು ಓದುವುದರಿಂದ ಉಂಟಾಗುವುದೆಂತಲೂ, ಸ್ವಬುದ್ಧಿಯಿಂದಲೇ ಉಂಟಾದುದೆಂತಲೂ ಎರಡು ವಿಧವು. ಬುದ್ಧಿಯು ಯುಕ್ತ ಮತ್ತು ಅಯುಕ್ತವೆಂದು ಲೋಕದಲ್ಲಿ ಎರಡು ವಿಧವು. ಪ್ರತಿಹಾರಿಯು ಪುನಃ ಪ್ರಶ್ನೆಯನ್ನು ಮಾಡ್ತಾನೆ, ಎಲೈ ದ್ವಿಜಶ್ರೇಷ್ಠನೇ, ನೀನು ಹೇಳಿದುದರ ಅರ್ಥವು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆದುದರಿಂದ ಅವೆಲ್ಲವನ್ನು ವಿಸ್ತಾರವಾಗಿಯೂ ವಾಸ್ತವವಾಗಿಯೂ ಇರುವಂತೆ ತಿಳಿಸು ಅಂತ. ಶುಕಮುನಿಯು ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ಈ ಸಂಸಾರದಲ್ಲಿ ಯಾರಿಗೆ ಆಸಕ್ತಿ ಇರುವುದೋ ಅವನು ರಾಗಿ ಎಂದು ಹೇಳಲ್ಪಡುವನು. ಅವನಿಗೆ ವಿವಿಧವಾದ ಸುಖಗಳು ಮತ್ತು ಅನೇಕ ಬಗೆಯಾದ ದುಃಖಗಳು ತಪ್ಪದೇ ಉಂಟಾಗುತ್ತಿರುತ್ತವೆ. ರಾಗಿಯಾದವನಿಗೆ ಎಂದರೆ ಸಂಸಾರಿಯಾದವನಿಗೆ ಧನವು, ಮಕ್ಕಳು, ಹೆಂಡತಿ, ಗೌರವ, ಅವನು ಮಾಡುವ ಕೆಲಸದಲ್ಲಿ ವಿಜಯವು ಇವು ಲಭಿಸಿದರೆ ಸುಖಿಯಾಗುವನು. ಅವುಗಳಿಲ್ಲದಿದ್ದರೆ ಕ್ಷಣ ಕ್ಷಣದಲ್ಲಿಯೂ ಅತ್ಯಂತ ದುಃಖವೇ ಉಂಟಾಗುವುದು. ಈ ರಾಗಿಯಾದವನು ಸುಖವಾಗಿರುವುದಕ್ಕೆ ಉಪಾಯವನ್ನು ಯೋಚಿಸಿ ಅದನ್ನು ಮಾಡಬೇಕು ಮತ್ತು ಸುಖಕ್ಕೆ ಸಾಧನಭೂತವಾದ ಕಾರ್ಯವನ್ನು ಸಹ ನೆರವೇರಿಸಬೇಕು. ಈ ಸುಖ ಸಾಧನೆಗಳನ್ನು ಸಂಪಾದಿಸುವ ಕಾರ್ಯದಲ್ಲಿ ಯಾರು ಅಡ್ಡಿಯನ್ನು ಉಂಟು ಮಾಡುವರೋ ಅಂಥವರೇ ತನ್ನ ಶತ್ರುವೆಂದು ಅವನು ತಿಳಿಯಬೇಕು. ವಿಷಯ ಸುಖಗಳನ್ನು ಅಪೇಕ್ಷಿಸುವವನಿಗೆ ಯಾವನು ಸುಖ ಸಾಧನಗಳನ್ನು ಯಾವಾಗಲೂ ಒದಗಿಸಿಕೊಡುತ್ತಿರುವನೋ ಅಂಥವನೇ ಮಿತ್ರನು. ಈ ರೀತಿಯಾಗಿ ರಾಗಿ ವಿರಾಗಿಗಳ ಬಗ್ಗೆ ಶುಕಮುನಿಯು ಹೇಳುತ್ತಾ ಇದ್ದಾನೆ. ಅವನು ಮುಂದೆ ಏನನ್ನು ಹೇಳಿದ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.